Good morning, students. Already you know very well what you have to prepare. What are the chapters you have to prepare for test? Is it? ಗೊತ್ತಿದೆ ತಾನೆ ಯಾವ ಲೆಸನ್ಸ್ ಅನ್ನ ಪ್ರಿಪೇರ್ ಆಗಬೇಕನ್ನೋದು. ಇವನ್ ಯು ಆಲ್ರೆಡಿ ಟುಕ್ ದಿ syllabus. Okay, so all the once again I am going to tell you what you have to practice, what are the lessons you have to look, ಯಾವ ನೋಡ್ಬೇಕು ಅನ್ನೋದನ್ನ just I am going to tell you. First thing, first lesson is there English alphabet. What is your first lesson? English alphabet. First lesson, what is your first lesson? English alphabet. Even what you have to do, what you want to do study in the first lesson, ಏನೇನು ನೋಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಮಿಸ್ಸಿಂಗ್ ಲೆಟರ್ ಅಂತ ಅದ. ಮಿಸ್ಸಿಂಗ್ ಲೆಟರ್ ಅಂದ್ರೆ ಮಿಸ್ಸಿಂಗ್ ಲೆಟರ್ ಫಾರ್ ಎಕ್ಸಾಂಪಲ್ ಇದರಲ್ಲಿ ಯಾವ ಮಿಸ್ಸಿಂಗ್ ಲೆಟರ್ ಆಗ್ಬೋದು? ಒನ್ ಈಸ್ ಮಿಸ್ಸಿಂಗ್ ಲೆಟರ್. ವಿಚ್ ಒನ್ ಈಸ್ ಮಿಸ್ಸಿಂಗ್ ಲೆಟರ್? ಯಾವುದು? ಎಲ್. ಎಲ್ ಹಾಕಿದ್ರೆ ಏನಾಗುತ್ತದೆ? ಆಟೋಮೆಟಿಕ್ ದಟ್ ಬಿಕಮ್ ವರ್ಡ್, ಕರೆಕ್ಟ್ ವರ್ಡ್, ಆಪಲ್ ಅಂತ. ಸೊ ಹಿಯರ್ ಎಲ್ ಇಸ್ ಅ ಮಿಸ್ಸಿಂಗ್ ಲೆಟರ್. ದೆನ್ ಒನ್ ಮೋರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು. ಯಾವ ವರ್ಡ್ ಹಾಕ್ಬೋದಿಲ್ಲ? ಯಾವ ಲೆಟರ್ ಹಾಕ್ಬೋದಿಲ್ಲ? ಯಾವುದು? ಓ ಹಾಕಿದ್ರೆ ಏನಾಗುತ್ತೆ? ಬುಕ್ ಆಯಿತು. ಇಟ್ ಮೀನ್ಸ್ BOOK ಬುಕ್. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಯು ಹ್ಯಾವ್ ಟು ಲುಕ್ ಆಲ್ಫಾಬೆಟ್ಸ್, ಕಾನ್ಸನೆಂಟ್ಸ್, ವೋವೆಲ್ಸ್, ಆಲ್ ದಿ ಥಿಂಗ್ಸ್ ಯು ಹ್ಯಾವ್ ಟು ಲುಕ್. ಆಲ್ಫಾಬೆಟ್ಸ್ ನೋಡಬೇಕು, ಅದ್ರ ಜೊತೆ ವೋವೆಲ್ಸ್, ಹೌ ಮೆನಿ ವೋವೆಲ್ಸ್ ಆರ್ ದೇರ್, ಆ್ಯಂಡ್ ದೆನ್ ಯು ಹ್ಯಾವ್ ಟು ಲುಕ್ ಕಾನ್ಸನೆಂಟ್, ಕಾನ್ಸನೆಂಟ್ಸ್ ಎಷ್ಟಿದೆ ಅನ್ನೋದು ಕೂಡ ನೋಡಬೇಕು. ಇವನ್ ಮಿಸ್ಸಿಂಗ್ ಲೆಟರ್ ಹೇಳಿದ್ನಲ್ಲ, ಈ ಥರ ಮಿಸ್ಸಿಂಗ್ ಲೆಟರ್ ಯಾವುದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ದೆನ್ ಸೆಕೆಂಡ್ ಚಾಪ್ಟರ್, ವಾಟ್ ಈಸ್ ಯುವರ್ ಸೆಕೆಂಡ್ ಚಾಪ್ಟರ್? ನೌನ್. ಯಾವುದು? ಸೆಕೆಂಡ್ ಚಾಪ್ಟರ್ ನೌನ್ಸ್ ಅಂತ ಇದೆ. ನೌನ್ಸ್ ಅಂದರೆ ನೇಮ್ ಆಫ್ ಎನಿಥಿಂಗ್, ನೇಮ್ ಆಫ್ ಎನಿಥಿಂಗ್. ಇವೇನು ನೋಡಬೇಕಪ್ಪ ಅಂದರೆ ಪರ್ಸನ್, ಯು ಹ್ಯಾವ್ ಟು ಲುಕ್ ನೇಮ್ಸ್ ಆಫ್ ಪರ್ಸನ್ಸ್, ನೇಮ್ಸ್ ಆಫ್ ಪ್ಲೇಸಸ್, ನೇಮ್ಸ್ ಆಫ್ ಫ್ರೂಟ್ಸ್, ನೇಮ್ಸ್ ಆಫ್ ವೆಜಿಟೇಬಲ್ಸ್, ನೇಮ್ಸ್ ಆಫ್ ಎನಿಮಲ್ಸ್, ನೇಮ್ಸ್ ಆಫ್ ಬರ್ಡ್ಸ್, ನೇಮ್ಸ್ ಆಫ್ ರಿಲೇಷನ್ಸ್ ಆ್ಯಂಡ್ ನೇಮ್ಸ್ ಆಫ್ ಆರ್ನಮೆಂಟ್ಸ್. ಓಕೆ, ಸೊ ಇಲ್ಲೆಲ್ಲ ಏನು ಮಾಡಬೇಕಪ್ಪ ಅಂದರೆ ಎಲ್ಲ ನೋಡ್ಕೋಬೇಕು. ಯಾವ ನೌನ್ಸ್ ಅದಾವಪ್ಪ ಅಂದರೆ ವ್ಯಕ್ತಿ, ವಸ್ತು, ಹಣ್ಣು, ತರಕಾರಿ, ಪ್ರಾಣಿ, ಪಕ್ಷಿ, ಸಂಬಂಧಗಳು ಮತ್ತು ಯಾವುದರ ಆಭರಣಗಳು. ಫಾರ್ ಎಕ್ಸಾಂಪಲ್ ಇವನು ಏನು ಮಾಡಬೇಕಪ್ಪ ಅಂದರೆ you have to look where is noun in that sentence. Where is noun? For example, sparrow is a small bird. ಇದರಲ್ಲಿ noun ಯಾವುದು? What is noun? Yes, sparrow. Sparrow is what? Noun. Okay. I like peacock. In that sentence, which is noun? Peacock. Okay. I go to Bangalore. In this sentence, which is noun? Bangalore. Bangalore name of a place. Here peacock name of the bird. Okay. My pet animal is dog. Yes, dog is the name of animal. The place is the, those are birds. ಅರ್ಥದಲ್ಲ. ಈ ಥರ ಏನು ಮಾಡಬೇಕಪ್ಪ ಅಂದರೆ ಪರ್ಸನ್, ಪ್ಲೇಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಎನಿಮಲ್ಸ್ ಇವನ್ನೆಲ್ಲ ನೋಡ್ಬೇಕು ನೀವು. ಸೊ ವೇರ್ ಈಸ್ ನೌನ್? ಯು ಟ್ರೈ ಟು ಐಡೆಂಟಿಫೈ ವೇರ್ ಈಸ್ ನೌನ್ ಇನ್ ದಟ್ ಸೆಂಟೆನ್ಸ್. ಆ ಸೆಂಟೆನ್ಸ್ ಒಳಗೆ ಎಲ್ಲಿದೆ ಅನ್ನೋದನ್ನು ಕೂಡ ನೀವು ನೋಡಬೇಕಾಗತ್ತೆ. ದೆನ್ so days, how many days are there? 7 days are there. Okay, Sunday, Monday,
Tuesday, Wednesday, Thursday, Friday, Saturdays. Total 7 days. You have to look once again all the days. ಎಲ್ಲ ಕಡೆ ನೋಡ್ಕೋತ ಬರ್ರಿ. Then third chapter is there. What is your third chapter? Countables and uncountables. ಯಾವ್ಯಾವ ಕೌಂಟೇಬಲ್ಸ್ ಮತ್ತು ಅನ್ಕೌಂಟೇಬಲ್ಸ್ ಅಂತಾರೆ. Our third chapter is that countable and uncountable. So pen, pencil, marker, boy, girl, all these are countable nouns. Countable, well, count ಮಾಡಕ್ಕೆ ಬರುತ್ತೆ. One boy is there, two boys are there. Then pen, I have one pen, two pens. So countable noun, pen, pencil, marker, boy, girl. That like here uncountable nouns, milk, ink, oil, butter. Okay, all these are what? Uncountable nouns. Sky, star. All these are what type of noun? Uncountable noun. Milk, ink, oil, butter, sky, star. Is it understand? Okay, those are countable noun. Here these are uncountable noun. So you have to look all the things. ಕೌಂಟಬಲ್ ಮತ್ತು ಅನ್ಕೌಂಟಬಲ್ ಅನ್ನು ಕೂಡ ನೀವು ಎಲ್ಲ ಓದಬೇಕು. ಅದರ ಜೊತೆ ಫೋರ್ತ್ ಲೆಸನ್ ಇಸ್ ದೇರ್. ವಾಟ್ ಈಸ್ ಅವರ್ ಫೋರ್ತ್ ಲೆಸನ್? ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ವಾಟ್ ಈಸ್ ಯುವರ್ ಫೋರ್ತ್ ಲೆಸನ್? ಯುವರ್ ಫೋರ್ತ್ ಲೆಸನ್ ಇಸ್ ದೇರ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎಸ್ ಹಚ್ಚುವುದರ ಮೂಲಕ, ಅದೇ ತರನಾಗಿ ಇಎಸ್ ಹಚ್ಚುವುದರ ಮೂಲಕ, ದೆನ್ ದಟ್ ಲೈಕ್ ಐಎಸ್ ಹಚ್ಚುವುದರ ಮೂಲಕ, ದೆನ್ ವಿ ಎಸ್ ಹಚ್ಚುವುದರ ಮೂಲಕ ನಾವೇನು ಮಾಡಬೇಕು? ಪ್ಲೂರಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಬಾಯ್ ಇದ್ದರೆ ಏನಾಗುತ್ತದೆ? ಬಾಯ್ಸ್, ಬಾಯ್ ಬಾಯ್ಸ್. ಓಕೆ, ಕ್ಯಾಪ್, ಕ್ಯಾಪ್ಸ್, ಡೇ, ಡೇಸ್, ಪೆನ್, ಪೆನ್ಸ್. ಇವೆಲ್ಲ ಏನು ಯಾರು ಮಾಡಿ ಬರೀ ಎಸ್ ಹಚ್ಚಿವಿ. ಏನು ಹಚ್ಚಿವಿ ನಾವು ಇಲ್ಲೆಲ್ಲ? ಬರೀ ಎಸ್ ಅನ್ನು ಹಚ್ಕೊಂತ ಬಂದ್ವಿ. ಎಸ್ 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 ಎವ್ರಿವೇರ್. ಆ್ಯಂಡ್ ವಾಟ್ ವಿ ಹ್ಯಾಡ್ ಓನ್ಲಿ ಎಸ್. ಎಸ್ ಹಚ್ಚಿದ್ರ ಮೂಲಕ ಏನು ಮಾಡೋದು? ಯು ಆರ್ ಗೋಯಿಂಗ್ ಟು ಮೇಕ್ ಅ ಪ್ಲೂರಲ್ ಫಾರ್ಮ್. ದೆನ್ ಇ ಎಸ್, ಫಾರ್ ಎಕ್ಸಾಂಪಲ್ ಬಾಕ್ಸ್. ಬಾಕ್ಸ್ ಇತ್ತ ಏನಾಗ್ತದೆ? ಬಾಕ್ಸಸ್, ಬೆಂಚಸ್, ಬೆಂಚಸ್. ದೆನ್ ಕ್ಲಾಸ್ ಇತ್ತಂದ್ರೆ ಕ್ಲಾಸಸ್. ಇಲ್ಲಿ ನೋಡಿ ಇ ಎಸ್ ಎಂಡ್ ಆಗಿದೆ, ಇಲ್ಲಿ ಎಸ್ ಆಗಿದೆ, ಇಲ್ಲಿ ಎಸ್ ಆಗಿದೆ. ಎಲ್ಲ ಏನಾಗಿದಾವೆ? ಇವು ಇ ಎಸ್ ಲಿ ಅಂತ ಎಂಡ್ ಆಗಿದ್ದಾವೆ, ಹೌದಿಲ್ಲ? ಬಾಕ್ಸ್ ಇತ್ತಂದ್ರೆ ಬಾಕ್ಸಸ್, ಬೆಂಚ್ ಬೆಂಚಸ್, ಕ್ಲಾಸ್ ಕ್ಲಾಸಸ್. ಇಸ್ ಇಟ್ ಅಂಡರ್ಸ್ಟ್ಯಾಂಡ್? ಸೊ ಮತ್ತೇನಪ್ಪ ಅಂದರೆ ಐ ಎಸ್ ಹಚ್ಚಿದ ಮೂಲಕ, ಫಾರ್ ಎಕ್ಸಾಂಪಲ್ ಸಿಟಿ ಇತ್ತಂದ್ರೆ ಏನಾಗ್ತಪ್ಪ ಅಂದ್ರೆ ಸಿಟೀಸ್, ಬೇಬಿ ಇತ್ತಂದ್ರೆ ಬೇಬೀಸ್. ಓಕೆ, ಲೇಡಿ ಇತ್ತಂದ್ರೆ ಲೇಡೀಸ್. ಸೊ ಇಲ್ಲಿ ಸಿಟಿ ನೋಡಲ್ಲ, ವೈ ಬಿಫೋರ್ ವಾಟ್ ಇಸ್ ದಟ್? ಕಾನ್ಸೋನೆಂಟ್ ಇಸ್ ದಟ್. ವೈ ಬಿಫೋರ್ ಏನೈತಪ್ಪ ಅಂದ್ರೆ ಕಾನ್ಸೋನೆಂಟ್ ಐತೆ, ಅದಕ್ಕೋಸ್ಕರ ನಾವೇನು ಮಾಡಿದ್ವಿ? ಇಲ್ಲಿ ಐ ಎಸ್ ಹಾಕಿದ್ವಿ. ಇಲ್ಲಿ ಡೇ ಐತಿ, ಇಲ್ಲಿ ವೈ ಐತಿ, ಇಲ್ಲಿ ಏನು ಯೂಸ್ ಮಾಡಿದ್ವಿ? ಎಸ್ ಯೂಸ್ ಮಾಡಿದ್ವಿ. ಯಾಕೆ ಹೇಳ್ರಿ? ವೈ ಬಿಫೋರ್ ಇಲ್ಲಿ ಏನೈತಪ್ಪ ಅಂದರೆ ಓವೆಲ್ ಐತೆ. ವೈ ಬಿಫೋರ್ ಓವೆಲ್ ಇತ್ತಂದ್ರೆ ಜಸ್ಟ್ ವಿ ಹ್ಯಾಡ್ ಓನ್ಲಿ ಎಸ್. ಇಫ್ ಟೈಮ್ ವೈ ಬಿಫೋರ್ ಕಾನ್ಸೋನೆಂಟ್ ಇಸ್ ದೇರ್, ಯು ಹ್ಯಾವ್ ಟು ರೈಟ್ ಐ ಎಸ್. ಏನು ಹಾಕೋಬೇಕು? ಐ ಎಸ್ ಹಾಕೋಬೇಕು. ದೆನ್ ವಿ ಎಸ್. ವಿ ಎಸ್ ಯಾವ ಥರ ಮಾಡೋದು ಅಂದರೆ, ಫಾರ್ ಎಕ್ಸಾಂಪಲ್ ನೈಫ್, ನೈಫ್ಸ್. ನೈಫ್ ಜಸ್ಟ್ ರಿಮೂವ್ ದಿ ಎಫ್ ಆರ್ ಎಫ್ ಇ. ಎಫ್ ಆರ್ ಎಫ್ ಇ ಅನ್ನು ಕೈ ಬಿಡಬೇಕು, ಅದ್ರ ಪ್ಲೇಸ್ನಲ್ಲಿ ಏನು ಹಾಕೋಬೇಕು? ವಿ ಎಸ್ ಅನ್ನು ಹಾಕೋಬೇಕು. ಫಾರ್ ಎಕ್ಸಾಂಪಲ್ ಲೀಫ್, ಲೀವ್ಸ್, ಲೀಫ್, ಲೀವ್ಸ್. ಓಕೆ, wolf, wolves.
ಅರ್ಥ ಆಯ್ತಾ? ಸೊ ಸಮ್ ಪ್ಲೂರಲ್ ಹೌ ಟು ಮೇಕ್ ಸಮ್ ಸ್ಪೆಷಲ್ ವರ್ಡ್ಸ್ ಆರ್ ದೇರ್. ಫಾರ್ ಎಕ್ಸಾಂಪಲ್ ಚೈಲ್ಡ್, children. Okay, foot, feet, foot, feet. Okay, tooth, teeth. So we have our special form ಇವಲ್ಲ, ಸ್ಪೆಷಲ್ ಇದಲ್ಲ, ಅರ್ಥ ಆಯ್ತಲ್ಲ? ಸೊ ನೀವೇನು ಮಾಡಬೇಕಪ್ಪ ಅಂದರೆ 4 ಚಾಪ್ಟರ್ಸನ್ನು ಯು ಹ್ಯಾವ್ ಟು ಲುಕ್ ಒನ್ಸ್ ಅಗೇನ್. You have to look once again all 4 chapters for your test. Is it understand what you have to learn, what you have to study? 4 lessons, beginning 4 lessons you have to look once again. Is it understand? Okay, see you in the next class.